ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಕನ್ನಡ ವಿಷಯಕ್ಕೆ ಸ್ವಾಗತವನ್ನು ಕೋರ್ತಾ DVಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕೆಲವು ಚತುಷ್ಪದಿಗಳ ಅಧ್ಯಯನವನ್ನು ಮಾಡೋಣ. ಇಲ್ಲಿ ನೆತ್ತಿಯ ಬುತ್ತಿ ಮಂಕುತಿಮ್ಮ ಅನ್ನತಕ್ಕಂಥ ಒಂದು ಹೆಸರಿನಡಿ ಇಲ್ಲಿನ ಪದ್ಯಗಳು ಆರಂಭವಾಗ್ತವೆ. ಸಾಮಾನ್ಯವಾಗಿ ನಮಗೆ ಬದುಕಿನಲ್ಲಿ ಎಲ್ಲ ಜ್ಞಾನವೂ ಬೇಕಾಗ್ತದೆ, ಜ್ಞಾನದ ದಾಹ ಮನುಷ್ಯನಲ್ಲಿ ಇರಬೇಕಾಗ್ತದೆ. ಆದರೆ ಎಂತಹದ್ದನ್ನು ಮನುಷ್ಯನಾಗಿರತಕ್ಕಂಥವನು ತಿಳಿದುಕೊಂಡರೆ ಅವನ ಬದುಕು ಸಾರ್ಥಕವಾಗ್ತದೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಸಾಮಾನ್ಯವಾಗಿ ಅಂತಹ ವಿಷಯವನ್ನೇ ಕುರಿತು DVಜಿಯವರು ಈ ಚತುಷ್ಪದಿಗಳಲ್ಲಿ ವಿಭಿನ್ನವಾಗಿ ಏನು ಮಾಡ್ತಾ ಇದ್ದಾರೆ, ಜೀವನದ ನೆಲೆಗಳನ್ನು, ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾಗಿರತಕ್ಕಂಥ ಜ್ಞಾನದ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ, ಈ ಒಂದು ಚತುಷ್ಪದಿಗಳಲ್ಲಿ ಅವರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮೊದಲನೆಯ ಒಂದು ಚತುಷ್ಪದಿ ಈ ರೀತಿಯಾಗಿದೆ. ಅಂದಿಗಂದಿನ ಕೆಲಸ ಸಂದನಿ ತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ, ಬಂದು ಮತಿ ಲೋಕದಲ್ಲಿ ಮುನ್ದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ ಅನ್ನತಕ್ಕಂಥ ಒಂದು 4 ಸಾಲುಗಳಲ್ಲಿ ಜೀವನದ ಒಂದು ಯಾವ ರೀತಿಯಾಗಿ ನಾವು ಆನಂದವನ್ನು ಕಾಣಬಹುದು ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದಿಗಂದಿನ ಕೆಲಸ ಸಂದನಿ ತರಲಿ ತೃಪ್ತಿ. ಇವತ್ತಿನ ದಿನದ ಕೆಲಸ ನಾವು ಇವತ್ತೇ ಮಾಡಿ ಮುಗಿಸಬೇಕಾಗಿದೆ. ಇವತ್ತು ಮಾಡಿ ಮುಗಿಸತಕ್ಕಂಥ ಸಂದರ್ಭದಲ್ಲಿ ನಮಗೇನಾಗ್ತದೆ, ಸಂದನಿ ಅಂತಂದರೆ ಒಪ್ಪಂದ. ಅದು ಒಪ್ಪಂದದ ಮೂಲಕ ಅಂದಿನ ಕೆಲಸವನ್ನು ನಾವು ಪೂರ್ಣ ಮಾಡಿಬಿಟ್ಟರೆ ಏನಾಗ್ತದೆ, ಅದು ನಮಗೆ ಬದುಕಿನಲ್ಲಿ ತೃಪ್ತಿಯನ್ನು ತರುತ್ತದೆ. ಇವತ್ತಿನ ಕೆಲಸವನ್ನು ನಾಳೆ ಅನ್ನಲಿಕ್ಕೆ ಹೋಗಬಾರ್ದು, ನಾಳೆ ಮಾಡುವ ಕೆಲಸ ನಾಡಿದ್ದು ಅಂತನ್ನಕ್ಕೆ ಹೋಗಬಾರ್ದು. ಅದು ಏನಾಗ್ತದೆ ಅಂತಂದರೆ ನಮ್ಮ ಮಾನಸಿಕ ಸ್ಥಿತಿಯ ಒಂದು ತೊಳಲಾಟಕ್ಕೆ ಕಾರಣವಾಗಿ ಬಿಡ್ತದೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ಅಂದಿಗಂದಿನ ಯಾವ ದಿನದ ಕಾರ್ಯ ಅದೆಯಲ್ಲ ಅದು ಆ ದಿನವೇ ಮಾಡಿ ಮುಗಿಸಬೇಕು. ಆ ವಿಷಯವನ್ನು ಏನು ಮಾಡಬೇಕು, ಅಲ್ಲಿಂದ ಮುಗಿಸಿ ಬಿಡಬೇಕು. ಅದೇನಾಗ್ತದೆ, ನಮ್ಮ ಬದುಕಿನಲ್ಲಿ ತೃಪ್ತಿ ತರ್ತದೆ, ಆನಂದಕ್ಕೆ ಕಾರಣವಾಗ್ತದೆ. ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ, ಕುಂದದ ಉಬ್ಬದ ಮನಸ್ಸು ಒಂದು ಕ್ಷಣ ಕುಂದುತ್ತದೆ, ಕಳಾಹೀನವಾಗ್ತದೆ, ಬೇಸತ್ತು ಬಿಡುತ್ತದೆ, ಒಂದು ಕ್ಷಣ ಉಬ್ತದೆ. ಯಾವುದಾದರೂ ಸಂತೋಷದ ಘಟನೆ ನಡೆದಾಗ, ಆನಂದದ ಘಟನೆ ಸಂಭವಿಸಿದಾಗ ಮನಸ್ಸು ಏನಾಗ್ತದೆ, ಆನಂದ ಪಡುತ್ತದೆ. ಯಾವಾಗ ಕೆಟ್ಟ ವಿಚಾರಗಳಿದಾವಲ್ಲ, ಕೆಟ್ಟ ವಿಚಾರಗಳ ಬಗ್ಗೆ ಯೋಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ಏನಾಗ್ತದೆ, ಅದು ಬೇಸರ ಮಾಡಿಕೊಳ್ಳುತ್ತದೆ. ಈ ಕಡೆ ಬೇಸರನೂ ಮಾಡಿಕೊಳ್ಳಕ್ಕೆ ಹೋಗಬಾರ್ದು, ಈ ಕಡೆ ಭಾಳ ಹಿಗ್ಗಕ್ಕೂ ಹೋಗಬಾರ್ದು. ಅದಕ್ಕಾಗಿ ಮನಸ್ಸು ಹೆಂಗಿರಬೇಕಪ್ಪ ಅಂತಂದ್ರೆ ಏನು ಬರ್ತದೆ ಬರಲಿ, ಅದನ್ನು ಏನು ಮಾಡಿಕೊಳ್ಬೇಕು, ಅದನ್ನು ಒಪ್ಪಿಕೊಳ್ಳತಕ್ಕಂಥ ಕಾರ್ಯ ಈ ಮನಸ್ಸು ಮಾಡಬೇಕು. ಕಷ್ಟ ನಷ್ಟ ಸುಖ ದುಃಖಗಳನ್ನು ಎಲ್ಲವನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಮನಸ್ಸು ಸಮವಾಗಿ ಸ್ವೀಕರಿಸತಕ್ಕಂಥ ಕಾರ್ಯವನ್ನು ಅದು ಸದಾಕಾಲವೂ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕವಿ ಹೇಳಿದ ಕುಂದದ ಉಬ್ಬದ ಮನಸ್ಸು. ಆ ಕ್ಷಣದಲ್ಲಿ ಏನಾಗಬಾರದು, ಮನಸ್ಸು ಒಂದಿಷ್ಟು ಕುಂದಕ್ಕೂ ಹೋಗಬಾರ್ದು, ಒಂದಿಷ್ಟು ಉಬ್ಬಕ್ಕೂ ಹೋಗಬಾರ್ದು. ಅದು ಏನೇ ಬರಲಿ ಅದನ್ನು ಏನು ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಒಂದಿಷ್ಟು ತೃಪ್ತಿಯನ್ನು ಕಾಣತಕ್ಕಂಥ ದಿಶೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಬದಲು ಮಾಡಿಕೊಳ್ಳಬೇಕು. ಬಂದು ಮತಿ ಲೋಕದಲ್ಲಿ ಮತ್ತೇನು ಹೇಳ್ತಾರೆ, ಬಂಧು ಮತಿ ಅಂತಂದರೆ ಆಲೋಚನೆ. ಯಾವುದರ ಬಗ್ಗೆ ಆಲೋಚನೆ ಅಂತಂದ್ರೆ ಬಂಧುಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಇರಬೇಕು. ಈ ಲೋಕದಲ್ಲಿ ಸಾಕಷ್ಟು ಬಂಧು ಬಾಂಧವರಿರ್ತಾರಲ್ಲ, ಅವರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡ್ತಾ ಇರಬೇಕು. ನನ್ನ ಪಾಡಿಗೆ ನಾನಷ್ಟೇ ಬದುಕಿದರೆ ಸಾಲಲಾರದು, ಎಲ್ಲರ ಬಗ್ಗೆ ಏನು ಮಾಡಬೇಕು, ಒಂದಿಷ್ಟು ತಿಳುವಳಿಕೆ ಅನ್ನತಕ್ಕಂಥದ್ದು, ಆಲೋಚನೆ ಅನ್ನತಕ್ಕಂಥದ್ದು ಎಲ್ಲರ ಬಗ್ಗೆ ಇರಬೇಕು. ಅಷ್ಟೇ ಅಲ್ಲ, ಇನ್ನು ಮುಂದಿನ ದೃಷ್ಟಿ ಎಲ್ಲಿರಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳಿದರು. ಒಂದಿಷ್ಟು ಮುನ್ದೃಷ್ಟಿ, ನಮ್ಮ ಮುಂದಿನ ದೃಷ್ಟಿ, ಮುಂದಾಲೋಚನೆ ಎಲ್ಲಿರಬೇಕು, ಪರಮದಲ್ಲಿ ಅಂತಂದರೆ ಪರಮಾತ್ಮನಲ್ಲಿ ನಮ್ಮ ದೃಷ್ಟಿ ಇರಬೇಕು. ಇಡೀ ಜಗತ್ತಿನ ಅಸ್ತಿತ್ವಕ್ಕೆ ಕಾರಣೀಭೂತನೇ ಆ ಪರಮಾತ್ಮನಿರುವಾಗ ನಮ್ಮ ಮುಂದಿನ ದೃಷ್ಟಿಕೋನ ಏನಿರಬೇಕು, ಪರಮಾತ್ಮನ ಕಡೆಗಿರಬೇಕು. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಒಂದು ಕಡೆಗೆ ಅರ್ಜುನನಿಗೆ,
ಈ ಕ್ಷಣ ಬದಲಾಗುತ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಈ ಕ್ಷಣ ಬದಲಾಗಿ ಹೋಗುತ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಅರ್ಜುನ ಕೇಳ್ತಾನೆ, ಹಂಗಂದ್ರೆ ಏನು ನನಗೆ ಗೊತ್ತಾಗಲಿಲ್ಲಲ್ಲ ಪ್ರಭು ಅಂತೇಳಿ ಅಂದಾಗ ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ನೋಡು, ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಅದಕ್ಕಾಗಿ ಇಲ್ಲಿ ಯಾವುದೂ ಶಾಶ್ವತವಲ್ಲ, ಅದಕ್ಕಾಗಿ ಯಾವುದು ಶಾಶ್ವತವಾಗಿರತಕ್ಕಂಥದ್ದೇ ಎಲ್ಲ ಆ ಪರಮ ಸತ್ಯ ಅಂತಾರೆ, ಪರಮಾತ್ಮ ಅಂತಾರೆ. ಆ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು, ನಮ್ಮ ದೃಷ್ಟಿ ಏನಿರಬೇಕು, ಸದಾಕಾಲ ಇರಬೇಕು. ಅಂದಾಗ ಏನಾಗ್ತದೆ ಅಂತಂದರೆ ಹೊಂದಿರಲಿ ಅದು ಪುಣ್ಯ. ಪರಮಾತ್ಮನ ಕಡೆಗೆ ಒಂದಿಷ್ಟು ನಮ್ಮ ದೃಷ್ಟಿಕೋನ ಹರಿದ್ರೆ ಅದು ನಮಗೆ ಏನಾಗ್ತದೆ, ಪುಣ್ಯಕ್ಕೆ ಪ್ರಾಪ್ತಿಯನ್ನು ತಂದು ಕೊಡ್ತದೆ. ಅದರಿಂದ ನಮ್ಮ ಬದುಕು ಏನಾಗ್ತದೆ, ಆನಂದದ ಹೊಳೆ ಹರಿತದೆ. ಪರಮಾತ್ಮನಲ್ಲಿ ಮನಸ್ಸು ಮಗ್ನ ಮಾಡೋದಂತಂದರೆ ಏನು, ಒಂದಿಷ್ಟು ಬದುಕಿನಲ್ಲಿ ಒಂದಿಷ್ಟು ಅಧ್ಯಾತ್ಮವನ್ನು ಮೈಗೂಡಿಸಿಕೊಳ್ಳೋದು. ಅಧ್ಯಾತ್ಮವನ್ನು ಯಾವ ಕ್ಷಣದಲ್ಲಿ ನಾವು ಮೈಗೂಡಿಸಿಕೊಳ್ತೇವಲ್ಲ ಆ ಕ್ಷಣದಲ್ಲಿ ನಮಗೇನಾಗ್ತದೆ, ಸುಖ ದುಃಖ ಕಷ್ಟ ನಷ್ಟಗಳೆಲ್ಲವೂ ಕೂಡ ಏನಾಗ್ತವೆ, ಅವು ಬಹಳ ನಮ್ಮ ಮನಸ್ಸಿಗೆ ಬಾಧೆಯನ್ನುಂಟು ಮಾಡುವುದಿಲ್ಲ. ಎಲ್ಲವೂ ಸಹಜ ಸರಳವಾಗಿ ಬಿಡ್ತಾವಲ್ಲ. ಅದಕ್ಕಾಗಿ ಒಂದಿಷ್ಟು ಬದುಕಿನಲ್ಲಿ ಏನು ಮಾಡಿಕೊಳ್ಬೇಕು, ಪರಮಾತ್ಮನ ದೃಷ್ಟಿಯನ್ನು ತೋರಿಸ್ತಕ್ಕಂಥ ಅಧ್ಯಾತ್ಮದ ಒಂದು ಅನುಪಾಲನೆಯನ್ನು ಮಾಡುವುದರ ಜೊತೆಗೆ ಏನು ಮಾಡಬೇಕು, ಒಂದಿಷ್ಟು ಆನಂದವಾಗಿ ತೃಪ್ತಿಕರವಾಗಿ ಬದುಕನ್ನು ಬದುಕಬೇಕು ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ಡಿ ವಿ ಜಿಯವರು ಹೇಳ್ತಾ ಇನ್ನು ಎರಡನೇ ಚತುಷ್ಪದಿಯನ್ನು ಇಲ್ಲಿ ಕೊಡ್ತಾರೆ. ತಂಗಳುಣಿಸಾದೊಡಂ ಸಾಕೆನುವನು ಉಪವಾಸಿ, ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿದೆಯಲ್ಲ. ತಂಗಳುಣಿಸಾದೊಡಂ ಸಾಕೆನುವನು ಉಪವಾಸಿ, 2-3 ದಿನಗಳಿಂದ ಉಪವಾಸದಿಂದ ಕಾಲ ಕಳೆಯತಕ್ಕಂಥ ಒಬ್ಬ ಭಿಕ್ಷುಕವಾಗಲಿ ಒಬ್ಬ ಉಪವಾಸಿಯಾಗಲಿ ಆತನಿಗೆ ಬಿಸಿ ಬೇಕಾಗಿಲ್ಲ, ಬಿಸಿ ಬಿಸಿಯಾಗಿರತಕ್ಕಂಥ ಆಹಾರ ಅಡುಗೆ ಬೇಕಾಗಿಲ್ಲ. ಹಸಿದಿರತಕ್ಕಂಥ ಹೊಟ್ಟೆಗೆ ತಂಗಳನ್ನವನ್ನು ಕೊಟ್ಟರೂ ಸಹಿತ ಆತ ಸಾಕಂತಾನ, ಉಂಡು ತೃಪ್ತಿಯಿಂದ ಇರ್ತಾನ, ಆನಂದವನ್ನು ಕಾಣ್ತಾನೆ. ಅಷ್ಟೇ ಅವನಿಗೆ ಬೇಕಾದದ್ದು ಯಾವುದು, ಆ ಕ್ಷಣದ ಹೊಟ್ಟೆಯ ಉರಿಯನ್ನು ಶಮನ ಮಾಡೋದು. ತಂಗಳಾದರೇನು, ಅದು ಹಸಿ ಬಿಸಿಯಾದರೇನು ಅವನಿಗೆ ಸಾಕು, ಅದರೊಳಗಡೆ ತೃಪ್ತಿ ಕಾಣ್ತಾನೆ ಉಪವಾಸಿ ಇದ್ದವನು. ಆದರೆ ಮುಂದೇನಾಗ್ತದೆ, ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ. ಆದರೆ ಯಾವನು ಸದಾಕಾಲ ಒಳ್ಳೆಯ ಭೋಜನವನ್ನು ಮಾಡ್ತಾನೆ, ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಾನೆ, ಅಂಥವನಿಗೆ ಏನು ಬೇಕಾಗ್ತದೆ, ಇದು ತಂಗಳನ್ನು ಇದೆಲ್ಲ ಅವನಿಗೆ ಎಂದಿಗೂ ಹಿಡಿಸೋದಿಲ್ಲ. ಅವನಿಗೇನು ಬೇಕು, ಸಿಂಗಾರ ಸಂಗಾತಿ, ಸೌಂದರ್ಯವನ್ನು ಮನೆ ಮಾಡಿಕೊಂಡಿರತಕ್ಕಂಥ ಅದನ್ನೇ ಆರಾಧಿಸತಕ್ಕಂಥ ಸಂಗಾತಿ ಉಂಡವನಿಗೆ ಬೇಕಾಗ್ತದೆ. ಬಗೆಯ ವೈಭೋಗದ ಕನಸನ್ನು ಕಾಣತಕ್ಕಂಥ ಆತನಿಗೆ ತಂಗಳು ಊಟ ಆತನಿಗೆ ಹಿಡಿಸೋದಿಲ್ಲ. ಆತನಿಗೆ ಹೊಸದ ವಿಚಾರಗಳು ಬೇಕಾಗ್ತದೆ, ಹೊಸದ ದಿರಿಸುಗಳು ಏನಾಗ್ತದೆ ಬೇಕಾಗ್ತದೆ. ಅಷ್ಟೇ ಅಲ್ಲ, ಆ ಉಂಡವನಿಗೆ ಏನು ಬೇಕಾಗ್ತದೆ, ಬಂಗಾರ ಬೇಕಾಗ್ತದೆ, ಪದವಿ ಬೇಕಾಗ್ತದೆ, ಪ್ರತಿಷ್ಠೆ ಬೇಕು, ಇನ್ನೇನು ಬಳಿಕ ಎಲ್ಲವೂ ಬೇಕಾಗ್ತದೆ. ಪದವಿ ಬಂಗಾರ ಪ್ರತಿಷ್ಠೆ ಎಲ್ಲವೂ ಕೂಡ ಅವನಿಗೆ ದಕ್ಕಿದರು, ಗೌರವ ಆದರ ಆತಿಥ್ಯ ಎಲ್ಲವೂ ಸಿಕ್ಕರೂ ಕೂಡ ಏನಾಗ್ತದೆ, ಹಿಂಗದ ಎದೆ ಚಿಲುಮೆ. ಬಳಿಕ ಏನದ, ಇದು ಈ ಎದೆಯ ಚಿಲುಮೆ, ಇದು ಎದೆಯ ಆಸೆ ಏನದೆ ಎಲ್ಲ ಅದು ಎಂದಿಗೂ ಕೂಡ ಬತ್ತೋದಲ್ಲ, ಎಂದಿಗೂ ಬತ್ತೋದಲ್ಲ. ಮತ್ತಿಷ್ಟು ಬೇಕು, ಮತ್ತಷ್ಟು ಬೇಕು ಅನ್ನತಕ್ಕಂಥ ಭಾವವೇ ನಮ್ಮಲ್ಲಿ ತುಂಬಿರ್ತದೆ ಹೊರತಾಗಿ ಇರುವುದರಲ್ಲಿ ಎಂದಿಗೂ ಕೂಡ ತೃಪ್ತಿಯನ್ನು ಕಾಣತಕ್ಕಂಥ ಮನಸ್ಸಿನ ಸ್ಥಿತಿ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ಕವಿ ಹೇಳ್ತಾನೆ, ಈ ಎದೆಯ ಆಸೆ ಏನದ ಎಂದಿಗೂ ಕೂಡ ಅದು ಬತ್ತಲಾರದು. ಅದಕ್ಕಾಗಿ ಒಂದಿಷ್ಟು ಆಸೆಯೇ ಇತಿ ಮಿತಿಗಳಿಗೆ ಒಂದಿಷ್ಟು ಏನಿರಬೇಕು, ಕಡಿವಾಣ ಇರಬೇಕು. ಯಾವುದಕ್ಕೆ ಮನಸ್ಸು ಹರಿದು ಬಿಡಬೇಕಲ್ಲ, ಯಾವುದಕ್ಕೆ ಕಡೆಗೆ ಮನಸ್ಸನ್ನು ಬಿಟ್ಟು ಬಿಡಬೇಕಲ್ಲ ಅಷ್ಟೇ ಬಿಡಬೇಕು. ಮನಸ್ಸನ್ನು ಒಂದಿಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಬರೀ ಬೇಕು ಅನ್ನಲಿಕ್ಕೆ ಹೋಗಬಾರದು. ಅತಿ ಆಸೆ ಏನಾಗ್ತದೆ, ದುಃಖಕ್ಕೆ ಮೂಲ ಆಗ್ತದೆ. ಹೀಗಾಗಿ ಏನು ಮಾಡಬೇಕು, ಅದರ ಬಗ್ಗೆ ಒಂದಿಷ್ಟು ಪ್ರಜ್ಞೆ ಅನ್ನತಕ್ಕಂಥದ್ದು ನಮ್ಮಲ್ಲಿರಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಕವಿ ಹೇಳ್ತಾನೆ, ಈ ಎದೆಯ ಆಸೆ ಎಂದಿಗೂ ಕೂಡ ಬತ್ತಲಾರದಲ್ಲ ಅಂಥೇಳಿ ಇಲ್ಲಿ ಎರಡನೆಯ ಒಂದು ಚತುಷ್ಪದಿಯನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಮೂರನೆಯ ಚತುಷ್ಪದಿ ಹೀಗಿದೆ. ತಿಳಿವಾವುದು ಇಳೆಗೆ ಯುಗದ ಬೆಳಕಾಗಿತ್ತೋ, ಹಳದೆಂದು ನೀನದನ್ನು ಕಳೆಯುವೆಯ ಮರುಳೆ,
ತಳಹದಿಯದಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆಬೇರು ಹೊಸ ತಳಿರು ಮಂಕುತಿಮ್ಮ. ಇನ್ನು ಜೀವನದ ಸತ್ಯ ಏನಾದೆ ಅನ್ನತಕ್ಕಂಥದ್ದು, ತಿಳಿವು ಯಾವುದು ಇಳೆಗೆ, ಈ ಭೂಮಿಗೆ ತಿಳುವಳಿಕೆ ಅರಿವು ಅನ್ನತಕ್ಕಂಥದ್ದು ಯಾವುದು? ಎಂದೋ ಯಾವುದೋ ಯುಗ ಯುಗದ ಬೆಳಕಾಗಿದೆಯಲ್ಲ, ಶತಶತಮಾನಗಳಕ್ಕಿಂತ ಮೊದಲು ಏನಾಗಿದೆ, ಯಾವುದೋ ಬೆಳಕಾಗ್ಯದ. ಈ ಇಡೀ ನಿಸರ್ಗದ ಅಸ್ತಿತ್ವವನ್ನು ಸಾರತಕ್ಕಂಥ ವಿಚಾರಗಳು ಎಂದೋ ಶತಶತಮಾನಗಳ ಹಿಂದೆ ಬಲ್ಲವರು ತಿಳಿಸಿದ್ದಾರೆ. ಯುಗ ಯುಗದ ಬೆಳಕಾಗಿತ್ತು. ನಮ್ಮಲ್ಲಿ ಎಷ್ಟು ವೇದಗಳ ಕಾಲದಿಂದಲೂ ಕೂಡ ಏನದ, ಇಲ್ಲಿ ಜ್ಞಾನದ ಬೆಳಕೆ ಈ ಭಾರತ ಭೂಮಿಯ ತುಂಬ ಹರಡಿಕೊಂಡದ. ಆ ನಿಟ್ಟಿನಲ್ಲಿ ನಮ್ಮ ಬದುಕಿಗೆ ಬೆಳಕನ್ನು ನೀಡತಕ್ಕಂಥ ಅರಿವು ಏನದೆ ಎಲ್ಲ ಅದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಿಳಿವು ಯಾವುದು ಇಲ್ಲಿಗೆ, ತಿಳುವಳಿಕೆ ಯಾವುದದ ಈ ಭೂಮಿಗೆ? ಅದು ಎಂದೋ ಶತಶತಮಾನಗಳ ಹಿಂದೆ ಅದು ಬೆಳಕಾಗ್ಯದ. ಅದು ಹಿಂದೆಯೂ ಪ್ರಸ್ತುತ, ಇಂದೂ ಪ್ರಸ್ತುತ, ಮುಂದಿನ ದಿನಗಳಲ್ಲಿಯೂ ಕೂಡ ಅದು ಹಾಗೆ ಪ್ರಸ್ತುತವಾಗಿರುತ್ತದೆ. ಯಾವುದಪ್ಪ ಅಂತಂದ್ರೆ ಒಂದಿಷ್ಟು ಜ್ಞಾನ ಮನುಷ್ಯನಲ್ಲಿ ಬೇಕು, ತಿಳುವಳಿಕೆ ಬೇಕು, ತಿಳುವಳಿಕೆ ಅರಿವು ಬೇಕು. ಅರಿವಿರಲಾರದೆ ಬದುಕು ಎಂದೂ ಸಾಗುವುದಿಲ್ಲ. ಅದನ್ನು ಅರಿವನ್ನು ಮೈಗೂಡಿಸಿಕೊಳ್ಳಬೇಕಾಗ್ತದೆ. ಹಳದೆಂದು ನೀನದನ್ನು ಕಡಿವಿಯ ಮರಳೆ ಕವಿ ಹೇಳ್ತಾನೆ. ಬಹಳ ಹಳೆಯ ವಿಚಾರಗಳದಾವ, ಹಳೆಯ ತತ್ವಗಳದಾವ ಅಂತೇಳಿ ನೀನು ಮರೆತು ಬಿಡುತ್ತೆ ಏನು, ಅದನ್ನು ನಿನ್ನ ಬದುಕಿನಿಂದ ತೆಗೆದು ಹಾಕ್ತೆ ಏನು? ಎಲೆ ಮರುಳನೆ ನೋಡು, ಮೂರ್ಖತನ ಆಗ್ತದೆ. ಹಳೆಯ ವಿಚಾರಗಳು, ಹಳೆಯ ಆಚಾರಗಳು, ಹಳೆಯ ಸಂಪ್ರದಾಯಗಳು ಅಂಥೇಳಿ ನೀನೇನು ಮಾಡೋಕ್ಕೆ ಹೋಗಬೇಡ, ಅದನ್ನು ಅಲ್ಲಗಳೆಯಕ್ಕೆ ಹೋಗಬೇಡ, ನಿನ್ನು ಮೂರ್ಖನಾಗಿ ಬಿಡ್ತೀಯ. ಅದಕ್ಕೆ ಹೇಳ್ತಾನೆ ಮುಂದೆ, ತಳಹದಿಯದಲ್ತೆ ನಮ್ಮೆಲ್ಲ ಹೊಸ ತಿಳಿವಿಗೆ. ಏನದಪ್ಪ ಅಂತಂದ್ರೆ ಹಳೆಯ ವಿಷಯಗಳು ಏನದಾವಲ್ಲ, ಮುಂದಿನ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವು ಆಧಾರವಾಗಿದ್ದಾವ. ನಮ್ಮ ಬದುಕಿಗೆ ಅವು ಆಧಾರ ಸ್ತಂಭವಾಗಿರತಕ್ಕಂಥ ಸಂದರ್ಭದಲ್ಲಿ ಹಳೆಯ ವಿಷಯಗಳೇನದಾವಲ್ಲ, ನಮ್ಮ ಹೊಸ ಹೊಸ ಆಚಾರ ವಿಚಾರ ಮತ್ತು ತಿಳುವಳಿಕೆಗಳಿಗೆ ಅವು ಕಾರಣವಾಗ್ತವೆ. ಹೀಗಾಗಿ ನೋಡು, ಒಂದು ತಿಳ್ಕೋ, ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ. ಯಾವಾಗ ಒಂದು ಮರ ಏನಾಗ್ತದೆ, ಪ್ರತಿ ವರ್ಷವೂ ಕೂಡ ತಪ್ಪಲುಗಳನ್ನು ಉದುರಿಸಿ ಬಿಡ್ತದೆ. ಮತ್ತೆ ಏನಾಗ್ತದೆ, ಕಾಲಾಂತರದಲ್ಲಿ ಅದು ಚಿಗುರು ಹೊಡಿತದೆ. ಚಿಗುರು ಹೊಡೆದು ಇಡೀ ನಿಸರ್ಗದ ಏನು ಮಾಡ್ತದೆ, ಸೌಂದರ್ಯವನ್ನು ಹೆಚ್ಚಿಸ್ತದೆ. ಎಲ್ಲ ಆ ಹಳೆ ಬೇರ ಅದು. ಹಳೆ ಬೇರು ಹೊಸ ಚಿಗುರಿಗೆ ಕಾರಣವಾಗ್ತದೆ. ಹೊಸ ಚಿಗುರು ಇಡೀ ಸೌಂದರ್ಯ ತುಂಬ, ಇಡೀ ನಿಸರ್ಗವನ್ನು ತುಂಬಬೇಕಪ್ಪ ಅಂತಂದ್ರೆ ಯಾವುದು ಮೂಲ ಕಾರಣವಾಗ್ಯದ? ಹಳೆ ಬೇರೆ ಕಾರಣ ಆಗ್ತದೆ. ಹಳೆ ಬೇರು ಇರಲಾರದೆ ಗಿಡದ ಅಂದ ಚಂದ ಸೌಂದರ್ಯ ಅನ್ನತಕ್ಕಂಥದ್ದು ಹೆಚ್ಚಾಗೋದಿಲ್ಲ. ಗಿಡದ ತುಂಬ ಹೂವು ಹಣ್ಣುಗಳು ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಬದುಕು ಒಂದಿಷ್ಟು ಸಂಪದ್ಭರಿತವಾಗಬೇಕಂತಂದ್ರೆ, ನಮ್ಮ ಬದುಕು ಇಷ್ಟು ಆನಂದಪೂರ್ಣವಾಗಬೇಕಾಗಿತ್ತಪ್ಪ ಅಂತಂದರೆ ಏನು? ಹಳೆ ವಿಚಾರಗಳು ಹೊಸ ತಿಳುವಳಿಕೆಗೆ ಬೇಕು. ಹಳೆಯ ವಿಚಾರಗಳನ್ನು ಅಲ್ಲಗಳೆಯಲಿಕ್ಕೆ ಹೋಗಬಾರದು. ಅವು ನಮ್ಮ ಮುಂದಿನ ದಾರಿಗೆ ಪ್ರೇರಕ ಮತ್ತು ಪೂರಕ ಶಕ್ತಿಯನ್ನು ಒದಗಿಸ್ತಾವ ಅನ್ನತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿಯ 3ನೇ ಚತುಷ್ಪದಿ ಮುಗಿತದೆ. ಇನ್ನು ಉಳಿದ ಚತುಷ್ಪದಿಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ. ಅಲ್ಲಿ